ಕಲ್ತಿದ್ದೆ. ನಮ್ಮ ಕನ್ನಡ ಪ್ರೊಫೆಸರ್ ಹೇಳ್ಕೊಟ್ಟಿದ್ರು. ಸೊ ಇದು ಒಂದು ಭಾವಗೀತೆ ಚನ್ವೀರ್ ಕಣ್ವಿ ಅವ್ರದ್ದು, ಚಿಗುರಿತು ಈ ಹುಲುಗಲ ಅಂತ. ಈ ಹಾಡಿನ ಮೂಲಕ ಚೈತ್ರ ಮಾಸದ ವೈಶಿಷ್ಟ್ಯವನ್ನು ಪ್ರಸ್ತುತಿಸಿದ್ದಾರೆ. ಚೈತ್ರ ಮಾಸ ನಮ್ಮ ಪರಿಸರದ ಮೇಲೆ ಮುಖ್ಯವಾಗಿ ಗಿಡ, ಮರ, ಬೀಜಗಳು, ಹೂಗಳು ಹೇಗೆ ಉತ್ಪನ್ನ ಆಗುತ್ತೆ, ಚೈತ್ರ ಮಾಸ ಬಂದ ಕೂಡಲೇ ಹೇಗೆ ಬದಲಾವಣೆಗಳಾಗುತ್ತೆ, ಅದ್ರ ಬಗ್ಗೆ ಚೆನ್ನಾಗಿ ಇದನ್ನು ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ. ಗುರಿತು ಈ ಹುಲುಗಲ, ಚಿಗುರಿತು ಈ ಹುಲುಗಲ, ಶಿವ ಪಾರ್ವತಿಯಪ್ಪಿದಂತೆ ಹೊಸ ಸೃಷ್ಟಿಗೆ ಒಪ್ಪಿದಂತೆ ಕೊಟ್ಟ ಮಾತು ತಪ್ಪದಂತೆ ಚಿಗುರಿತು ಈ ಹುಲುಗಲ, ಚಿಗುರಿತು ಈ ಹುಲುಗಲ. ಯಾವ ವಿಮಾನದಿಂದ ಬಂದು ಇಳಿದನೇನೋ ಚೈತ್ರ, ಬೇರಿನಿಂದ ತುದಿಯವರೆಗೂ ಮೂಕ ತಂತಿ ಮಿಡಿತ. ಯಾವ ವಿಮಾನದಿಂದ ಬಂದು ಇಳಿದನೇನೋ ಚೈತ್ರ, ಬೇರಿನಿಂದ ತುದಿಯವರೆಗೂ ಮೂಕ ತಂತಿ ಮಿಡಿತ. ಒಂದು ಈರುಳು, ಒಂದು ಬೆಳಗು, ಒಂದು ಸಂಜೆ ಕಳೆಯಿತು. ಹೇಗೋ ಒಂದು ನಸುಕಿನಲಿ ಇದರ ಕನಸು ಫಲಿಸಿತು. ಹೇಗೋ ಒಂದು ನಸುಕಿನಲಿ ಇದರ ಕನಸು ಫಲಿಸಿತು. ಚಿಗುರಿತು ಈ ಹುಲುಗಲ, ಚಿಗುರಿತು ಈ ಹುಲುಗಲ. ಚಿಗುರಿ 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 ಎದೆಯ ರಸವನ್ನೆಲ್ಲ ಚಿಮ್ಮಿತು. ಬೆಳಗು ಬೈಗು ತೊಳೆಗೆ ತನ್ನ ಅಂಗೈಯಲ್ಲಿ ಕುಣಿಸಿತು. ಹಸಿರು ತೊಂಗಲಲ್ಲಿ ನೆಲವ ತಂಪಾಗಿಸಿ ಬಾಗಿತು. ಮುಳ್ಳು ಹಾದಿಯಲ್ಲಿ ಶುಭ ಕೃತವು ಸಾಗಿತು. ಮುಳ್ಳು ಹಾದಿಯಲ್ಲಿ ಶುಭ ಕೃತವು ಸಾಗಿತು. ಚಿಗುರಿತು ಈ ಹುಲುಗಲ, ಚಿಗುರಿತು ಈ ಹುಲುಗಲ. ಗಾಳಿಯಲ್ಲಿ ಗಿಲಕು ಗಿಲಕು, ಕಾಯಿಯಲ್ಲಿ ಬೀಜವು, ಸಂಭವಾಮಿ ಯುಗೆ ಯುಗೆ ಬೆಳಗಿನ ಜಡ ತೇಜವು. ಈ ಮಣ್ಣಿನ ಮರೆಯೊಳೆಂಥ ಜೀವ ಸ್ಫೂರ್ತಿ ಅಡಗಿದೆ. ಇದರ ಒಂದು ಕಣ ಕಣವು ಹೊಸ ಸೃಷ್ಟಿಗೆ ತೊಡಗಿದೆ. ಇದರ ಒಂದು ಕಣ ಕಣವು ಹೊಸ ಸೃಷ್ಟಿಗೆ ತೊಡಗಿದೆ. ಚಿಗುರಿತು ಈ ಹುಲುಗಲ, ಚಿಗುರಿತು ಈ ಹುಲುಗಲ, ಚಿಗುರಿತು ಈ ಹುಲುಗಲ. ಥ್ಯಾಂಕ್ ಯು. That was a lovely performance.